ಹಾಯ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ಸಂಡೇ ದಿನದ ಬ್ಲಾಗ್. ಬೆಳಗ್ಗೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ದಿನನ ಸ್ಟಾರ್ಟ್ ಮಾಡಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನನ್ನ ಮಗ ತುಂಬಾ ಲೇಟಾಗಿ ಎದ್ವಿ. ಇನ್ನು ನಮ್ಮ ಮನೆಯವರು ಬೇರೆ ಕೆಲಸ ಉಂಟು ಅಂತ ಹೇಳಿ ಸ್ವಲ್ಪ ಔಟ್ಸೈಡ್ ಬೇಗನೆ ಹೊರಟು ಬಿಟ್ಟಿದ್ರು. ಹಾಗಾಗಿ ನಾನು ನನ್ನ ಮಗ ಲೇಟಾಗಿ ಎದ್ವಿ. ಇನ್ನು ತಿಂಡಿಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ. ನಿನ್ನೆ ನೈಟ್ ಮೊಟ್ಟೆ ಗ್ರೇವಿ ಮಾಡಿದ್ದಿತ್ತು. ಹಾಗೆ ಅದಕ್ಕೇನೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿಕೊಳ್ಳುವ ಅಂತೇಳಿ ಚಪಾತಿ ಮಾಡಿಕೊಂಡೆ. ಲೇಟ್ ಆಗಿದ್ದರಿಂದ ತುಂಬಾ ಹಸಿವಾಗ್ತಿತ್ತು. ಮೊದಲಿಗೆ ನನ್ನ ಮಗನಿಗೆ ಹಾಲು ಬಿಸಿ ಮಾಡಿ ಕೊಟ್ಟು ನಂತರ ಚಪಾತಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಬೇಗ ಬೇಗ ಚಪಾತಿ ಮಾಡಿಕೊಂಡು ಫಸ್ಟ್ ನನ್ನ ಮಗನಿಗೆ ಕೊಟ್ಬಿಟ್ಟು ನಂತರ ನಾನು ಕೂಡ ಚಪಾತಿ ಮಾಡಿಕೊಂಡು ತಿಂದೆ. ಫಸ್ಟ್ ತಿಂಡಿ ತಿಂದುಕೊಳ್ಳುವ ಅಂತ ಮತ್ತು ಕಿಚನ್ ಎಲ್ಲ ಕ್ಲೀನ್ ಎಲ್ಲ ಆಮೇಲೆ ಮಾಡಿಕೊಳ್ಳು ಅಂತೇಳಿ ಫಸ್ಟ್ ಚಪಾತಿ ಎಲ್ಲ ಮಾಡಿಕೊಂಡೆ. ಇನ್ನು ಉಳಿದದ್ದು ಹಿಟ್ಟಲ್ಲಿ ನನ್ನ ಮಗ ಬಂದು ಆ ಕಡೆ ಚಪಾತಿಯನ್ನು ಮಾಡ್ತಾ ಇದ್ದಾನೆ. ನಾನು ಅಷ್ಟರಲ್ಲಿ ಬೇಗ ಬೇಗ ಚಪಾತಿ ಬೇಯಿಸ್ಕೊಂಡು ಅವನಿಗೂ ಕೊಟ್ಟು ನಾನು ಕೂಡ ತಿಂದುಕೊಂಡೆ. ಇನ್ನು ಸ್ವಲ್ಪ ವಾಕ್ ಎಲ್ಲ ಮಾಡಿ ನಂತರ ಸ್ವಲ್ಪ ರೆಸ್ಟ್ ಮಾಡಿ ನಂತರ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಳ್ಳುವ ಅಂತ ಹೇಳಿ ಬಂದೆ. ಒಂದೊಂದಾಗಿ ಎಲ್ಲ ಪಾತ್ರೆಗಳನ್ನೆಲ್ಲ ಸೈಡಿಗೆಲ್ಲ ಎತ್ತಿಟ್ಟು ಇನ್ನು ಚಪಾತಿ ಮಾಡಿದ್ದೆಲ್ಲ ಹಿಟ್ಟು ಹಾಗೆ ಇತ್ತು. ಹಾಗೆ ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡಿಕೊಳ್ಳುವ ಅಂತ ಎಲ್ಲ ಒಂದೊಂದಾಗಿ ತೆಗೆದು ಪಾತ್ರೆನೆಲ್ಲ ಸಿಂಕಿಗೆ ಹಾಕಿ ನಂತರ ಎಲ್ಲ ಹಿಟ್ಟೆಲ್ಲ ತೆಗೆದು ಒರೆಸ್ಕೊಂಡೆ. ಹಾಗೆ ಸ್ಟವ್ ಕೂಡ ಕ್ಲೀನ್ ಮಾಡಿಕೊಂಡೆ. ಅದನ್ನು ಕೂಡ ಏನೇನು ಚೆಲ್ಲಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡೆ. ನಾನು ಆಗಿಂದಾಗಲೇ ಕ್ಲೀನ್ ಮಾಡ್ಕೊಳ್ತೇನೆ. ಇವಾಗಂದರೆ ಹಾಗೆ ಬಿಟ್ಬಿಟ್ರೆ ತುಂಬ ಕಷ್ಟ ಆಗ್ತದಲ್ಲ, ತುಂಬ ಹೊತ್ತು ನಿಂತು ಕೆಲಸ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆಗಿಂದಾಗಲೇ ನೀಟ್ ಮಾಡ್ಕೊಳ್ತೇನೆ. ಎಣ್ಣೆ ಬಾಟಲ್ಸು, ಉಪ್ಪಿಂದು ಜರಡಿ ಎಲ್ಲ ಇಟ್ಟಂಥ ಸ್ಟ್ಯಾಂಡ್ ಎಲ್ಲ ಇರ್ತದಲ್ಲ ಅದನ್ನು ಈಚೆ ಕಡೆ ಇಳಿದಿಟ್ಟು ಕ್ಲೀನ್ ಮಾಡ್ಕೊಳ್ತೇನೆ. ನಂತರ ಕ್ಲೀನ್ ಎಲ್ಲ ಆದ ನಂತರ ಪಾತ್ರೆ ಕೂಡ ಸ್ವಲ್ಪ ಇತ್ತು. ಹಾಗೆ ಪಾತ್ರೆ ಎಲ್ಲ ತೊಳೆದು ಆಗುವಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಇನ್ನು ಊಟಕ್ಕೆ ಅಂತ ಹೇಳಿ ಅಂತ ಸಾಂಬಾರೇನು ಮಾಡಲಿಲ್ಲ, ಮಜ್ಜಿಗೆ ಇತ್ತು. ಹಾಗೆ ಮಜ್ಜಿಗೆ ಮತ್ತು ಉಪ್ಪಿನಕಾಯಿ ಜೊತೆನೇ ಊಟ ಮಾಡಿದೆ ಮಧ್ಯಾಹ್ನ. ನನ್ನ ಮಗನಿಗೂ ಕೊಟ್ಟು ನಾನು ಕೂಡ ಊಟ ಮಾಡಿಕೊಂಡದ್ದು. ಇನ್ನು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಗೈಸ್. ಬಾಯ್.